ಒಂದು ಸಿನಿಮಾ ಅನೌನ್ಸ್ ಆಗುವಾಗ ಕ್ಯಾರೆಕ್ಟರ್ ನೇಮ್ಸ್ಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೆ? ಆದರೆ ಟಾಕ್ಸಿಕ್ನಲ್ಲಿ ನಾಡಿಯಾ, ಗಂಗಾ, ಎಲಿಜಬೆತ್, ರೆಬೆಕಾ, ಮೆಲಿಸಾ ಈ 5 ಹೆಸರುಗಳು ರ್ಯಾಂಡಮ್ ಅಲ್ಲ. ಗೀತು ಮೋಹನ್ ದಾಸ್ ಈಗಾಗಲೇ ಸ್ಟೋರಿದು ಬಿಗ್ಗೆಸ್ಟ್ ಕ್ಲೂಸ್ನ ನೇಮ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಈ ಹೆಸರುಗಳು ಮೀನಿಂಗ್ ಕನೆಕ್ಟ್ ಮಾಡಿದಾಗ ಟಾಕ್ಸಿಕ್ ಸ್ಟೋರಿ ಬಗ್ಗೆ ಒಂದು ಶಾಕಿಂಗ್ ಪ್ಯಾಟರ್ನ್ ಕಾಣಿಸುತ್ತೆ. ಅದೇನಂತ ಈ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಗೀತು ಮೋಹನ್ ದಾಸ್ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ ನೋಡಿದ್ರೆ ಅವರು ಕ್ಯಾರೆಕ್ಟರ್ಸ್ಗೆ ಹೆಸರುಗಳನ್ನ ಸುಮ್ಮನೆ ಇಡಲ್ಲ. ಹೆಸರು, ಕಲರ್, ಕಾಸ್ಟ್ಯೂಮ್, ಬ್ಯಾಕ್ ಗ್ರೌಂಡ್ ಎಲ್ಲದು ಸ್ಟೋರಿ ಸರ್ವ್ ಮಾಡುತ್ತೆ. ಅದಕ್ಕೆ ಟಾಕ್ಸಿಂಗ್ ಕ್ಯಾಸ್ಟಿಂಗ್ ಲಿಸ್ಟ್ ನೋಡಿದಾಗ ಈ ಹೆಸರುಗಳು ಇಷ್ಟು ಡಿಫ್ರೆಂಟ್ ಯಾಕೆ ಅಂತ. ಮೊದಲನೇ ಹೆಸರು ನಾಡಿಯಾ, ಅರಾಬಿಕ್ ಒರಿಜಿನ್, ಮೀನಿಂಗ್ ಹೋಪ್, ನ್ಯೂ ಬಿಗಿನಿಂಗ್ ಅಂತ. ಕಯಾರ ಅಡ್ವಾನಿ ಫಸ್ಟ್ ಲುಕ್ ನೋಡಿದ್ರೆ ಆಕ್ಷನ್ಗಿಂತ ಇಮೋಷನ್ ಜಾಸ್ತಿ ಕಾಣಿಸುತ್ತೆ. ಮೇ ಬಿ ಯಶ್ನ ಇಮೋಷನಲ್ ಸೈಡ್ ರೆಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ ಆಗಿರ್ಬೋದು. ಹೀರೋ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋ ಕ್ಯಾರೆಕ್ಟರು. ಈ ವಿಡಿಯೋ ಫುಲ್ ನೋಡಿ. ಇದುವರೆಗೂ ಯಾರು ಈ ತರ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟು ಗಂಗಾ. ಇಂಡಿಯನ್ ಆಡಿಯನ್ಸ್ಗೆ ಈ ಹೆಸರಿನ ಇಂಪಾರ್ಟೆನ್ಸು ಬೇರೆನೇ ಇದೆ. ಪ್ಯೂರಿಟಿ, ಸ್ಟ್ರೆಂತ್, ಮದರ್ಹುಡ್. ನಯನತಾರ ಕ್ಯಾರೆಕ್ಟರು ಯಶ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿರ್ಬೋದು. ಪೋಸ್ಟರ್ ನೋಡಿದ್ರೆ ಇಮೋಷನ್ ಅಲ್ಲ, ಅಥಾರಿಟಿ ಕಾಣಿಸುತ್ತೆ. ಅಂದ್ರೆ ಈ ಪಾತ್ರ ಮೇ ಬಿ ಯಶ್ ಅವ್ರಿಗೆ ಮಾರಲ್ ಸಪೋರ್ಟ್ ಅಥವಾ ಪ್ರೊಟೆಕ್ಟರ್ ಆಗಿರ್ಬೋದು. ಎಲಿಜಬೆತ್, ಪ್ಯೂರ್ ವೆಸ್ಟರ್ನ್ ನೇಮ್, ರಾಯಲ್ಟಿ, ಪವರ್, ಇನ್ಫ್ಲೂಯೆನ್ಸ್. ಹುಮಾ ಕುರೇಶಿ ಪೋಸ್ಟರ್ನಲ್ಲಿ ಓಲ್ಡ್ ವರ್ಲ್ಡ್ ಲುಕ್, ಗ್ರೇವ್ ಯಾರ್ಡ್ ಬ್ಯಾಕ್ ಗ್ರೌಂಡ್, ರಾಯಲ್ ಸ್ಟೈಲಿಂಗ್ ಇವೆಲ್ಲದು ಕೋಇನ್ಸಿಡೆನ್ಸ್ ಅಲ್ಲ. ಈ ಕ್ಯಾರೆಕ್ಟರ್ ಮೇ ಬಿ ಇಂಟರ್ನ್ಯಾಷನಲ್ ಕ್ರೈಮ್ ಸಿಂಡಿಕೇಟ್ ಅಥವಾ ಪವರ್ಫುಲ್ ಮಾಫಿಯಾ ಫ್ಯಾಮಿಲಿಗೆ ಸೇರಿರ್ಬೋದು. ಇಲ್ಲೇ ಸಿನಿಮಾ ಗ್ಲೋಬಲ್ ಲೆವೆಲ್ಗೆ ಶಿಫ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ರೆಬೆಕಾ. ಈ ಹೆಸರಿನ ಮೀನಿಂಗು ಬ್ಯೂಟಿ ಮಾತ್ರ ಅಲ್ಲ, ಇಂಟೆಲಿಜೆನ್ಸ್, ಸ್ಟ್ರಾಟಜಿ, ಕ್ಯಾಲ್ಕುಲೇಟೆಡ್ ಡಿಸಿಷನ್ಸ್. ತಾರಾ ಸುತಾರಿಯ ಪೋಸ್ಟರ್ನಲ್ಲಿ ಗನ್ ಹಿಡ್ಕೊಂಡಿದ್ದಾರೆ. ಕಾನ್ಫಿಡೆಂಟ್ ಎಕ್ಸ್ಪ್ರೆಷನ್, ಮೇ ಬಿ ಅಸಾಸಿನ್ ಅಥವಾ ಡಬಲ್ ಏಜೆಂಟ್ ಅಥವಾ ಸ್ಟೋರಿನಲ್ಲಿ ಬಿಗ್ಗೆಸ್ಟ್ ಬೆಟ್ರಯಲ್ ಮಾಡೋ ಕ್ಯಾರೆಕ್ಟರು. ಟಾಕ್ಸಿಕ್ ಟೈಟಲ್ಗೆ ಈ ಕ್ಯಾರೆಕ್ಟರು ಮೇ ಬಿ ಡೈರೆಕ್ಟ್ ಕನೆಕ್ಷನ್ ಆಗಿದೆ ಅಂತ ಅನ್ಸತ್ತೆ. ಈಗ ಲಾಸ್ಟ್ ಹೆಸರು ಮೆಲಿಸಾ, ಗ್ರೀಕ್ ಒರಿಜಿನ್, ಮೀನಿಂಗ್ ಹನಿ ಬಿ. ಜೇನುಳ ಅಂದ್ರೆ ಟೀಮ್ ವರ್ಕ್, ಇಂಟೆಲಿಜೆನ್ಸ್, ಪ್ರಿಸಿಷನ್. ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಪೋಸ್ಟರ್ ಅಲ್ಲಿ ನೋಡಿದ್ರೆ ಸೈಲೆಂಟ್ ಡೇಂಜರ್ ತರ ಕಾಣಿಸ್ತಾರೆ. ಅಂದ್ರೆ ಈ ಕ್ಯಾರೆಕ್ಟರು ದೊಡ್ಡ ವಿಲನ್ ಅಲ್ಲ, ಆದ್ರೆ ಎಲ್ಲ ಕ್ಯಾರೆಕ್ಟರ್ಸ್ ನ ಕನೆಕ್ಟ್ ಮಾಡೋ ಹಿಡನ್ ಲಿಂಕ್ ಆಗಿರ್ಬೋದಾ. ಲೈಕ್ ಸ್ಪೈ, ಇನ್ಫಾರ್ಮೇಶನ್ ಬ್ರೋಕರ್ ಅಥವಾ ಸ್ಟೋರಿಗೆ ಟ್ವಿಸ್ಟ್ ಕೊಡೋ ಕೀ ಕ್ಯಾರೆಕ್ಟರ್. ಈಗ ಎಲ್ಲ ನೇಮ್ಸ್ ನ ರೀಕಾಲ್ ಮಾಡಿ. ಗಂಗಾ ಇಂಡಿಯನ್, ನಾಡಿಯಾ ಅರಾಬಿಕ್, ಎಲಿಜಬೆತ್ ಯುರೋಪಿಯನ್, ರೆಬೆಕಾ ಬಿಬ್ಲಿಕಲ್, ಮೆಲಿಸಾ ಗ್ರೀಕ್. ನೋಟಿಸ್ ಮಾಡಿದ್ರಾ? ಒಬ್ರು ಇಂಡಿಯನ್, ಉಳಿದವರು ಮೋಸ್ಟ್ಲಿ ಇಂಟರ್ನ್ಯಾಷನಲ್ ನೇಮ್ಸ್. ಅಂದ್ರೆ ಟಾಕ್ಸಿಕ್ ಸ್ಟೋರಿ ಇಟ್ ಸೆಲ್ಫ್ ಇಂಟರ್ನ್ಯಾಷನಲ್ ವರ್ಲ್ಡ್ ಅಲ್ಲಿ ನಡೆಯುತ್ತೆ. ಇದು ಕನ್ನಡ ಸಿನಿಮಾ ಅಲ್ಲ, ಇದು ಪಕ್ಕಾ ಗ್ಲೋಬಲ್ ಗ್ಯಾಂಗ್ಸ್ಟರ್ ಯೂನಿವರ್ಸ್. ನನ್ನ ಅನಾಲಿಸಿಸ್ ಥಿಯರಿ ಏನಂದ್ರೆ ಈ ಕ್ಯಾರೆಕ್ಟರ್ಸ್ ಕೇವಲ ಪೀಪಲ್ ಅಲ್ಲ, ಒಂದು ಕಾನ್ಸೆಪ್ಟ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಗಂಗಾ ಫ್ಯಾಮಿಲಿ, ನಾಡಿಯಾ ಲವ್, ಎಲಿಜಬೆತ್ ಪವರ್, ರೆಬೆಕಾ ವೈಲೆನ್ಸ್, ಮೆಲಿಸಾ ಸೀಕ್ರೆಟ್ಸ್ ಮತ್ತು ಈ 5 ಫೋರ್ಸ್ ಮಧ್ಯೆ ಸಿಕ್ಕಾಕೊಳ್ಳೋ ಕ್ಯಾರೆಕ್ಟರೇ ರಾಯ ಅಂದ್ರೆ ಯಶ್ ಅವರು. ಅದಕ್ಕೆ ಸಿನಿಮಾ ಟೈಟಲ್ ಮೇ ಬಿ ಟಾಕ್ಸಿಕ್ ಅನ್ಸುತ್ತೆ. ನಿಮ್ ಥಿಯರಿ ಏನು? ಎಲಿಜಬೆತ್ ವಿಲನ್ ಆಗಿರ್ತಾಳ ಅಥವಾ ಮೆಲಿಸಾನೇ ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಡ್ತಾಳ ಅಂತ ಕಮೆಂಟ್ ಮಾಡಿ. ಈ ತರ ವಿಡಿಯೋಸ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.